ಮಾಜಿ ಪ್ರಿಯಕನ ಮದುವೆಯಲ್ಲಿ ಮಾಜಿ ಲವರ್ ಎಂಟ್ರಿ. ಮದುವೆ ಮಂಟಪಕ್ಕೆ ನುಗ್ಗಿ ಶಾಕ್ ಕೊಟ್ಟ ಹಳೆ ಲವರ್. ಮೇಡಮ್ ನಾಳೆ ಮದುವೆ ಆಗುತ್ತಲ್ಲ, ಎಲ್ಲಿ ನ್ಯಾಯ? ₹1 ದುಡ್ಡು ಬೇಡ, ನಾನು ಸತ್ತು ಹಾಕ್ಬಿಡ್ತೀನಿ. ₹1 ನಾನು ತಗೊಳ್ಳಲ್ಲ ಸರ್. ದಯಮಾಡಿ ನನಗೆ ನಾನು ಮದುವೆ ಆಗೋದು, ನಾನು ಇಲ್ಲಿಂದ ಹೋಗಲ್ಲ ಸರ್. ಪಾಯ್ಸನ್ ತಗೊಂಡು ಇಲ್ಲೇ ಸತ್ತು ಹೋಗ್ತೀನಿ ಅಷ್ಟೇ. ಇನ್ನೇನು ಮದುಮಗ ಮದುವೆ ಆಗ್ಬೇಕು, ಅಷ್ಟರಲ್ಲಿ ಮಾಜಿ ಲವರ್ ಮದುವೆಗೆ ಬರೋದು ಅಲ್ಲದೆ ಸಂಪೂರ್ಣ ಮದುವೆಯನ್ನ ನಿಲ್ಲಿಸಿದ್ದಾಳೆ. ಇದೇ ಕಲ್ಯಾಣ ಮಂಟಪದಲ್ಲಿ ನನ್ನೊಂದಿಗೆ ಮದುವೆ ಆಗ್ಬೇಕೆಂದು ಹೈ ಡ್ರಾಮಾ ಮಾಡಿದ್ದಾಳೆ ಕಣ್ರಿ. ಇದನ್ನ ನೋಡಿದ ವರನ ಮನೆಯವರು ಕಕ್ಕಾ ಬಿಕ್ಕಿಯಾಗಿರುವ ಘಟನೆ ನಡೆದಿದೆ. ಅಂದಹಾಗೆ ಈ ರೀತಿ ಘಟನೆ ನಡೆದಿರೋದು ಚಿಕ್ಕಮಗಳೂರಿನಲ್ಲಿ ಕಣ್ರಿ. ತನ್ನೊಂದಿಗೆ 10 ವರ್ಷಗಳ ಕಾಲ ಲವ್ ಮಾಡಿರುವ ಹುಡುಗ ಇದೀಗ ಬೇರೆ ಹುಡುಗಿಯೊಂದಿಗೆ ಮದುವೆ ಆಗ್ತಿದ್ದಾನೆ. ಇದನ್ನ ನೋಡಿದ ಮಾಜಿ ಲವರ್ ಮದುವೆ ಆದ್ರೆ ಇವನೊಂದಿಗೆ ಅಂತ ಮದುವೆಗಾಗಿ ಕಲ್ಯಾಣ ಮಂಟಪದಲ್ಲೇ ಹಳೆ ಲವರ್ ಧರಣಿಗೆ ಕುಳಿತುಕೊಂಡ್ಲು. ಹುಡುಗನಿಂದ ಮೋಸ ಹೋದ ಯುವತಿ ಚಿಕ್ಕಮಗಳೂರಿನ ದೊಡ್ಡಗೌಡ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ರಂಪಾಟವೇ ಮಾಡಿದ್ದಾಳೆ. ಕಳೆದ 10 ವರ್ಷದಿಂದ ಶರತ್ ಎಂಬಾತನನ್ನ ಯುವತಿ ಪ್ರೀತಿಸುತ್ತಿದ್ಲು. ಮದುವೆ ಆಗದಾಗಿ ನಂಬಿಸಿ ಆತ ಮೋಸ ಕೂಡ ಮಾಡಿದ್ದಾನೆಂದು ಆರೋಪಿಸಿದ್ದಾಳೆ. ಆಲ್ರೆಡಿ ಹೇಳಿಕೆ ಗೊತ್ತಾಗಿದೆ. ಬಟ್ ಇಲ್ಲಿ ಬಂದ ತಕ್ಷಣ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಬೆಳೆದಾಡಿ ಎಲ್ಲ ಪೇನ್ ಆಗಿದೆ, ನನಗೆ ಹ್ಯಾರಾಸ್ ಮಾಡಿದ್ದಾರೆ ನನಗೆ. ಮತ್ತೆ ಈಗ ಆಲ್ರೆಡಿ ಉಂಟಾಗಿ ಮದುವೆ ಆಗಿ ಮೀಡಿಯಾದಲ್ಲಿ ಯಾರು ಬರಕ್ಕೆ ಮಾಡ್ತಾರೆ, ಡೋರೆಲ್ಲ ಲಾಕ್ ಮಾಡಿ ಹಾಕ್ತಿದ್ರು. ಈಗ ಪೊಲೀಸ್ ಸಪೋರ್ಟ್ ತಗೊಂಡು ನಾನು ಒಳಗಡೆ ಇದ್ದೀನಿ. ಮತ್ತೆ ನ್ಯಾಯ ಬೇಕು ಸರ್, ನನಗೆ ದುಡ್ಡು ಅಂತ ಎಲ್ಲ ಹೇಳ್ತಿದ್ದಾರೆ, ನಾನೇ ಕೊಟ್ಟಿದ್ದೀನಿ. ಹಾಗಾಗಿ ನಾನು ದುಡ್ಡು ಬೇಡ ಸರ್, ನನಗೆ ನ್ಯಾಯ ಬೇಕು. ಈ ಒಂದಿಬ್ರು ಬಂದರು, ಈ ಕಡೆ ಹೋಗಿದ್ದಾರೆ ಅವರು. ಬಟ್ ನಾನು ಅದಕ್ಕೆ ಒಪ್ಪಿಲ್ಲ. ನನಗೆ ₹1 ದುಡ್ಡು ಬೇಡ, ನಾನು ಸತ್ತು ಹೋಗ್ಬಿಡ್ತೀನಿ. ಇಲ್ಲಿ ₹1 ನಾನು ತಗೊಳ್ಳಲ್ಲ ಸರ್. ದಯಮಾಡಿ ನನಗೆ ನಾನು ಮದುವೆ ಆಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಸರ್. ಪಾಯ್ಸನ್ ತಗೊಂಡು ಇಲ್ಲೇ ಸತ್ತು ಹೋಗ್ತೀನಿ ಅಷ್ಟೇ. ಅಂದಹಾಗೆ ಈ ರೀತಿ ಮದುವೆ ಆಗುವ ಅಂತ ಪಟ್ಟು ಹಿಡಿದ ಯುವತಿ ಹಾಸನ್ ಜಿಲ್ಲೆಯ ಬೇಲೂರು ಮೂಲದವಳು. ಶರತ್ ಮೋಸ ಮಾಡಿರುವ ವಿಚಾರವಾಗಿ 8 ತಿಂಗಳ ಹಿಂದೆ ಆಲೂರು ಪೊಲೀಸ್ ಠಾಣೆಗೆ ಯುವತಿ ದೂರು ನೀಡಿದ್ಲು. ನಿನ್ನೆಷ್ಟೇ ಶರತ್ ಮನೆಯ ಮುಂದೆ ಏಕಾಂಗಿ ಹೋರಾಟ ಕೂಡ ಮಾಡಿದ್ಲು. ಯುವತಿಗೆ ಹುಡುಗನ ಮನೆಯವರು ಮನೆ ಮುಂದೆ ಗಲಾಟೆ ಮಾಡಬೇಡ, ಬೇರೆ ಎಲ್ಲಾದ್ರೂ ಹೋಗಿ ಗಲಾಟೆ ಮಾಡುವಂತ ಹೇಳಿ ಕಳಿಸಿದ್ರು. ಈಕೆ ಬರೋದನ್ನ ನೋಡಿದ ಪ್ರೀತಿಸಿದ ಯುವಕ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದ. ಬಟ್ ಈಗ ನಾಳೆ ಮದುವೆ ಆಯ್ತು, ನನಗೆ ಅನ್ಯಾಯ ಆಗುತ್ತಲ್ಲ ಸರ್. ಈಗ ನನ್ನ ಲೈಫ್ ಹಾಳಾಗ್ತದೆ ಸರ್. ಒಬ್ಬ ಹೆಣ್ಮಕ್ಳು, ಅವ್ರಿಗೊಬ್ಬರು ಹೆಣ್ಮಕ್ಳಿಲ್ಲ. ನಾಳೆ ಮದುವೆ ಆಗುತ್ತಲ್ಲ, ಅವನು ಬದುಕಿರ್ತಾನೆ, ಸತ್ತೋಗಲ್ವಲ್ಲ. ಅವ್ರು ನನ್ನ ಕರೆದ ತಕ್ಷಣ ರೆಸ್ಪಾನ್ಸ್ ಮಾಡಿದ್ರು. ಅದಲ್ವಾ ಒಂದು ಸಿಟಿಸನ್ಶಿಪ್ ಅಲ್ಲಿ ಒಬ್ರಿಗೆ ನ್ಯಾಯ ಕೊಡ್ಬೇಕನ್ನೋದು. ನೀವೇನು ಮೇಡಮ್ ನಾಳೆ ಮದುವೆ ಆಗುತ್ತಲ್ಲ, ಎಲ್ಲಿ ನ್ಯಾಯ? ಅಲ್ಲಿ ಬಾರಮ್ಮ. ಅಶ್ವಿನಿ ತಮ್ಮ ಲಾಯರ್ ಜೊತೆ ಬಂದು ನ್ಯಾಯಕ್ಕಾಗಿ ಅಂಗಲಾಚಿದ್ಲು ಕೂಡ. ಆದ್ರೆ ಈಗ ಅದರ ಮುಂದುವರೆದ ಭಾಗವಾಗಿ ಮದುವೆ ಮನೆಯಲ್ಲಿ ಗಲಾಟೆ ಮಾಡಿಕೊಂಡಿದ್ದಾಳೆ. ಧರಣಿಗೆ ಕುಳಿತು 10 ವರ್ಷದ ಪ್ರೇಮಕ್ಕೆ ನ್ಯಾಯ ಕೊಡಿ ಅಂತ ಕೇಳಿಕೊಂಡಿದ್ದಾಳೆ. ಆದ್ರೆ ಬರುವ ದಿನಗಳಲ್ಲಿ ಯುವತಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಅಲ್ವಾ, ಮತ್ತೆ ಯಾಕೆ ಸುಮ್ಮನೆ ಇದು ಮಾಡ್ತಾರೆ? ತಪ್ಪು ಸರಿ ಅನ್ನೋದು ನಮ್ಮ ಕೈಲಿಲ್ಲ. ಮುಂದೆ ಈಗ ತಡ್ರಿ, ಈಗ ಮುಗ್ದೋಗಿದೆ. ನಡ್ರಿ ಸಾಹೇಬ್ರೆ, ಮೇಡಮ್ ಹೇಳ್ತಿದ್ದಾರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.